ಅಕ್ಕ ಗೋಬಿ ಮಾಡಿದಕ್ಕೆ ಥ್ಯಾಂಕ್ಸ್. ಚೆನ್ನಾಗಿತ್ತಾ? ಓ ಸೂಪರ್ ಅಕ್ಕ, ಹೆಂಗಿತ್ತು? ತುಂಬಾ ಚೆನ್ನಾಗಿತ್ತು, ಸೂಪರ್ ಆಗಿತ್ತು. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಫ್ರೆಂಡ್ಸ್, ನಾವ್ ಇವಾಗ ಒಂದು ಚಾಲೆಂಜ್ ಮಾಡ್ತಾ ಇದೀವಿ. ಅದ್ ಏನ್ ಚಾಲೆಂಜ್ ಅಂತ ನೀವೇ ನೋಡಿ. ಮೆಕ್ಕೆಜೋಳ ಇದ್ರಲ್ಲಿ ಯಾರು ಬೇಗ ತಿಂದು ಖಾಲಿ ಮಾಡ್ತಾರೆ ಅವ್ರು ವಿನ್ನರ್ ಫ್ರೆಂಡ್ಸ್. ಆದ್ರೆ ರೂಲ್ಸ್ ನಂಬರ್ 1, ಅದರಲ್ಲಿ ಒಂದೊಂದೇ ಕಾಳು ಕಿತ್ಕೊಂಡು ತಿನ್ಬೇಕು. ಏನಾ? ರೆಡಿನಾ? 1 2 3 ಸ್ಟಾರ್ಟ್. ಒಂದೊಂದೇ Guys, finally I am winning. So, ಟ್ರೀಟ್ ಕೊಡ್ಸ್ಬೇಕು ನನಗೀಗ. ಏನಾದ್ರು ಎಗ್ ಪಪ್ ತಿನ್ಸು. ಗಾಯ್ಸ್, ಇವಾಗ ನಾನು ಗೆದ್ದಿರೋದಕ್ಕೆ ಇವನ್ ನನ್ಗೆ ಎಗ್ ಪಪ್ ಟ್ರೀಟ್ ಕೊಡಿಸ್ತಾ ಇದ್ದಾನೆ ಇವತ್ತು. ನೋಡಿ ಗಾಯ್ಸ್, ನಮ್ಮಣ್ಣ ರಾಕಿ ಹಿಡ್ಕೊಂಡ್ ಬಂದಾನೆ. ಓಯ್ ಬಾಯ್. ಸೊ ಫೈನಲಿ ನಮ್ಮಣ್ಣ ಚಾಲೆಂಜ್ ಕೊಟ್ಟಿದ್ದ ಎಗ್ ಪಪ್ಸ್ ತಗೊಂಡ್ಬರ್ಬೇಕಂತ. ಬೇಕ್ರಿಗೆ ಹೋಗ್ಬಿಟ್ಟು ಎಗ್ ಪಪ್ಸ್ ತಗೊಂಡ್ ಬಂದು ಈ ಚಾಲೆಂಜ್ ನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ನಮ್ಮಣ್ಣ ನಾಯಿ ಆಟ ಆಡಿಸ್ತಾ ಇದ್ದಾನೆ. ಹಂಗೆ ನಾನು ಎಗ್ ಪಪ್ಸ್ ಎಲ್ಲಿ ಇಟ್ಟಿದ್ದೀನಿ ನೋಡ್ರಿ. R15 ಒಳಗೆ ಯಾರ್ಯಾರ R15 ಓಡಿಸ್ತೀರ ಇಲ್ಲಿ ಆರಾಮಾಗಿ ಇಡ್ಬೋದು. ಒಳ್ಳೆ ಸ್ಪೇಸ್ ಕೊಟ್ಟಾರೆ. ಫ್ರೆಂಡ್ಸ್, ಫೈನಲಿ ನನ್ನ ತಮ್ಮ ಚಾಲೆಂಜ್ ನ ಕಂಪ್ಲೀಟ್ ಮಾಡ್ತಾ ಇದ್ದಾನೆ. ಎಗ್ ಪಪ್ ತಂದಿದ್ದಾನೆ, ರಾಕಿ ಕೂಡ ಬಂದಿದ್ದಾನೆ. ಯಾಕೋ ಬರ್ತೀನಿ ಅಂತ ತುಂಬಾ ಕಾಡಿಸ್ತಾ ಇದ್ದ, ಅದಕ್ಕೆ ಕರ್ಕೊಂಡ್ ಬಂದಿದ್ದೀನಿ ಫ್ರೆಂಡ್ಸ್. ಎಲ್ಲ ತೆಗಿಯೋ, ತಂದಿರೋ ಎಗ್ ಪಪ್ಪು. ನೀನ್ ಸೋತಿರೋ ತಪ್ಪಿಗೆ ನೀನೇ ನಂಗೆ ತಿನ್ಸ್ಬೇಕದು. ಅದೇ ನಿಂಗೆ ಶಿಕ್ಷೆ. ಅವಾಗ್ಲೇ ಹೇಳಿದ್ನಲ್ಲ. ಅದೇನ್ ಶಿಕ್ಷೆ ಅಲ್ಲ, ಬಿಡ್ತೀನಿ. ತಿನ್ಸು ನೋಡ. ಫ್ರೆಂಡ್ಸ್, ಫೈನಲಿ ಎಲ್ಲ ತಿಂದಾಯ್ತು. ಇವನ್ ಚಾಲೆಂಜ್ ಕೂಡ ಕಂಪ್ಲೀಟ್ ಮಾಡ್ದ, ಒಪ್ಕೊಂತೀನಿ. ಇವಾಗ ಮನೆಗೆ ಹೋಗ್ತಾ ಇದೀವಿ. ಏನಾರಕ್ಕೆ ಹೋಗೋಣ ಮನೆಗೆ. ಬದುಕಿನ ತರಗತಿಯೊಳಗೆ ನಡಿ ಒಳಗೆ ನಡಿ. ಫ್ರೆಂಡ್ಸ್, ಫೈನಲಿ ಮನೆಗೆ ಬಂದ್ವಿ. ಅಕ್ಕ ಗೋಬಿ ಮಾಡಿತ್ತು, ಗೋಬಿ ತಿನ್ನೋಣ ಬನ್ನಿ ಫ್ರೆಂಡ್ಸ್. ತಿನ್ಬಿಟ್ಟಾಳೆ ಹಂಗೈತಂತ. ಚೆನ್ನಾಯ್ತಾ ಫ್ರೆಂಡ್ಸ್? ಅಕ್ಕ ಗೋಬಿ ಮಾಡಿತ್ತಲ್ಲ, ಆ ಗೋಬಿ ಎಷ್ಟು ಚೆನ್ನಾಗೈತಂತಂದ್ರೆ ಹೊರಗಡೆ ಎಲ್ಲ ಸಾಸು ಸಿಕ್ಕಾಪಟ್ಟೆ ಯೂಸ್ ಮಾಡ್ತಾರೆ, ಹೊಟ್ಟೆಗೆಲ್ಲ ನೋವು ಬಂದ್ಬಿಡ್ತೈತೆ. ಹಂಗಾಗಿ ಆದಷ್ಟು ಮನೆಯಲ್ಲೇ ಮಾಡ್ಕೊಂಡು ತಿನ್ನಿ ಫ್ರೆಂಡ್ಸ್. ಏನಂತೀರಾ? ಎಷ್ಟು ಕ್ರಿಸ್ಪಿ ಆಗೈತೆ ನೋಡಿ ಫ್ರೆಂಡ್ಸ್, ನೀವೇ ನೋಡ್ತಾ ಇರ್ಬೋದು. ಮನೇಲಿ ಮಾಡ್ಕೊಂಡು ತಿಂದ್ರೆ ಯಾವುದೇ ಆರೋಗ್ಯಕ್ಕೆ ಹಾನಿಕರ ಆಗಲ್ಲ. ಸಿಕ್ಕಾಪಟ್ಟೆ ಅವ್ರ ಸಾಸು ಅದು ಇದು ಅದೇ ಆಯಿಲ್ ಯೂಸ್ ಮಾಡ್ತಾರೆ ಫ್ರೆಂಡ್ಸ್. ಹಾಗಾಗಿ ಆಚೆ ಕಡೆ ತಿನ್ನಕ್ ಹೋಗ್ಬೇಡಿ ಫ್ರೆಂಡ್ಸ್. ಅಕ್ಕ ಗೋಬಿ ಮಾಡಿದ್ರಲ್ಲ, ಇವಾಗ ಅಕ್ಕಂಗೆ ಥ್ಯಾಂಕ್ಸ್ ಹೇಳಕ್ ಬಂದಿದ್ದೀನಿ. ತುಂಬಾ ಚೆನ್ನಾಗಿತ್ತು ಗೈಸ್. ಅಕ್ಕ ಗೋಬಿ ಮಾಡಿದಕ್ಕೆ ಥ್ಯಾಂಕ್ಸ್. ಚೆನ್ನಾಗಿತ್ತಾ? ಓ ಸೂಪರ್ ಅಕ್ಕ, ಹೆಂಗಿತ್ತು? ತುಂಬಾ ಚೆನ್ನಾಗಿತ್ತು, ಸೂಪರ್ ಆಗಿತ್ತು. ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವಾಗ ನಮ್ಮ ತಮ್ಮ ಕಂಪ್ನಿಗೆ ಹೋಗ್ತಾ ಇದ್ದಾನೆ. ನೋಡಿ ಫ್ರೆಂಡ್ಸ್, ರೆಡಿ ಆಗ್ತಾ ಇದ್ದಾನೆ. ಇವಾಗ ಅವನಿಗೆ ಬಿಟ್ಟು ಬರಕ್ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗೆ ನೈಟು ಗಾಡಿ ಡ್ಯಾಮೇಜ್ ಆಯ್ತು ಫ್ರೆಂಡ್ಸ್. ನೋಡಿ ಯಾವ ತರ ಆಗೋಗೈತೆ ಅಂತ. ಇವಾಗ ನನ್ನ ತಮ್ಮನ್ನ ಕಂಪ್ನಿಗೆ ಬಿಟ್ಟು ಬರಕ್ ಹೋಗ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಹೋಗೋಣ. ಗಾಡಿ ಆಚೆ ತೆಗಿಯ ಫ್ರೆಂಡ್ಸ್. ಫೈನಲಿ ಹೋಗ್ತಾ ಇದೀವಿ. ನೋಡಿ ಫ್ರೆಂಡ್ಸ್, ನಿನ್ನೆ ರಾತ್ರಿ ಮಾಲೂರಲ್ಲಿ ಮಳೆ ಬಂದೈತೆ, ಅದಕ್ಕೆ ವಾತಾವರಣ ತಣ್ಣಗೈತೆ ಫ್ರೆಂಡ್ಸ್. ಹಾಗೆ ದಾರಿಯಲ್ಲಿ ಹೋಗ್ತಾ ಪೆಟ್ರೋಲ್ ಕೂಡ ಖಾಲಿ ಆಗಿತ್ತು, ಪೆಟ್ರೋಲ್ ಕೂಡ ಹಾಕ್ಸ್ಕೊಂತ ಇದ್ವಿ ನೋಡಿ. ಫ್ರೆಂಡ್ಸ್, ಫೈನಲಿ ನನ್ನ ತಮ್ಮ ಹೋಗ್ತಾ ಇದ್ದಾನೆ. ಇವಾಗ ನಾನು ಮನೆಗೆ ಹೋಗ್ತೀನಿ. ಬನ್ನಿ ಫ್ರೆಂಡ್ಸ್, ಹೋಗಿ ಮನೆಗೆ ಹೋಗಿ ಸಿಗೋಣ. ಫ್ರೆಂಡ್ಸ್, ಫೈನಲಿ ಮನೆಗೆ ಬಂದೆ. ಗಾಡಿ ಕೂಡ ಪಾರ್ಕ್ ಮಾಡಿದ್ದೀನಿ ನೋಡಿ. ಇವಾಗ ಒಳಗಡೆ ಹೋಗಿ ಸಿಗೋಣ ಬನ್ನಿ ಫ್ರೆಂಡ್ಸ್. ಇದನ್ನ ನಾನು ಹೇಳ್ಬಾರ್ದು, ಆದ್ರೂ ಹೇಳ್ತಾ ಇದ್ದೀನಿ. ನಮ್ಮ ತಮ್ಮಂಗೆ ನಾನು ಕಂಪ್ನಿಗೆ ಬಿಡೋಕೆ ಹೋಗೋ ಟೈಮಲ್ಲಿ ಆ ಕಡೆಯಿಂದ ವಾಪಸ್ ಬರ್ತಾ ನನಗೆ ಎಷ್ಟೋ ಜನ ಡ್ರಾಪ್ ಕೇಳಿದ್ರು ಫ್ರೆಂಡ್ಸ್. ಮ್ಯಾಕ್ಸಿಮಮ್ ಅಂತಂದ್ರು ಒಂದು 15 ಜನ ಡ್ರಾಪ್ ಕೇಳಿದ್ರು.
ಅದರಲ್ಲಿ ಒಬ್ಬರು ಮಾಲೂರಿಗೆ ಬರ್ತಾಯಿದ್ರು, ಅವರಿಗೂ ಕೂಡ ಡ್ರಾಪ್ ಕೊಟ್ಟೆ. ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಸಹಾಯ ಮಾಡಿ. ಎಲ್ರಿಗೂ ಸಹಾಯ ಮಾಡಿ ಅಂತ ಹೇಳ್ತಾ ಇಲ್ಲ, ಯಾರು ಕಷ್ಟದಲ್ಲಿರ್ತಾರೆ ಅವ್ರಿಗೆ ಸಹಾಯ ಮಾಡಿ ಫ್ರೆಂಡ್ಸ್, ನಿಮಗೂ ಕೂಡ ಒಳ್ಳೇದಾಗತ್ತೆ. ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಪೋರ್ಟ್ ಮಾಡ್ತಾ ಇರಿ. ಟಾಟಾ, ಬಾಯ್ ಬಾಯ್.